ನಮಸ್ಕಾರ ವೀಕ್ಷಕರೇ, ಇದು ಸೌರಮಿತ್ರ PMB ಕುಸುಮ್ ಯೋಜನೆಯಿಂದ ಹಾಕಿಸ್ತಿರುವ ಸೋಲಾರ್ ಪ್ಯಾನೆಲ್ ಪ್ರಾಜೆಕ್ಟ್. ನಾನು ಹಾಕಿಸ್ತಾ ಇರೋದು 7.5 HP ಸೋಲಾರ್ ಪ್ಯಾನೆಲ್. ಅದಕ್ಕಾಗಿ ಇದೆಲ್ಲ ಮಾರ್ಕಿಂಗ್ ಮಾಡಿಕೊಟ್ಟು ಕಾಂಕ್ರೀಟ್ ಹಾಕಬೇಕು ಮೊದಲನೆಯದಾಗಿ. ಅದ ನಂತರ ಒಂದು ದಿನ ಆದಮೇಲೆ ಮೋಟರ್ ಬಿಡಿಸ್ಬೇಕು. ಇಲ್ಲಿ ಏನಂತ ಅಂದರೆ, ನಾವು GA ಪೈಪ್ನ ಯೂಸ್ ಮಾಡಿದ್ವಿ, ಅವ್ರು ಕೊಟ್ಟಿದ್ದಂತಹ HDPE ಪೈಪ್ನ ಯೂಸ್ ಮಾಡಲಿಲ್ಲ. ಯಾಕೆ ಅಂತಂದರೆ ಫಾರ್ ಫ್ಯೂಚರ್ ಪ್ರೊಟೆಕ್ಷನ್, ಯಾಕೆ ಮುಂದೆ ಪ್ರೊಟೆಕ್ಟ್ ಆಗಿರಬೇಕು. ಮುಂದೆ HDPE ಪೈಪ್ ಆದರೆ ಯಾರು ಬೇಕಾದ್ರೂ ಕಿತ್ತುಕೊಂಡು ತಗೊಂಡು ಹೋಗಬಹುದು ಅನ್ನೋ ಕಾರಣಕ್ಕಾಗಿ, ಮತ್ತೇನಾದ್ರು ತೊಂದರೆ ಆದರೆ GA ಪೈಪ್ ಆಗಿದರೆ ಒಳ್ಳೆಯದು ಅಂತ ಹೇಳಿ ನಾವು GA ಪೈಪ್ನ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡ್ವಿ. ಅದನ್ನು ಯೂಸ್ ಮಾಡಿಲ್ಲ. ಇಲ್ಲಿ ನೋಡಿ, ನಾವು ನಮ್ಮ ಜಾಗದಲ್ಲಿ ಜಾಗ ಇಲ್ಲ ಅಂತ ಹೇಳಿ ಪಕ್ಕದ ತೋಟದವರ ಮನೆಯಲ್ಲಿ ಇಡಿಸಿ ಅಲ್ಲಿಂದ ತಗೊಬರ್ತಾಯಿದ್ವಿ. ಇದು ಫೈನಲ್ ಆದಮೇಲೆ ಮೋಟರ್ ಸ್ಟಾರ್ಟ್ ಮಾಡಿ ಮೊದಲನೇ ಸಲ ನೀರು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ನಾವು ಬೋರ್ ಕೊಡಿಸಿದ್ದ 1 ವರ್ಷ ಆದಮೇಲೆ ಮೋಟರ್ ಬಿಡಿಸಿದ್ದು. ಸೋಲಾರ್ ಮೋಟರ್ನೇ ಹಾಕಿಸ್ಬೇಕು ಅಂತ ಹೇಳಿ PMB ಕುಸುಮ್ ಯೋಜನೆಯನ್ನು ಕಾದು ಹಾಕ್ಸಿರೋದು. ನಾನು ಅರ್ಜಿ ಹಾಕಿದ್ದು ನವಂಬರ್ ಆ ಟೈಮ್ನಲ್ಲಿ. ನನಗೆ ಇನ್ಸ್ಟಾಲ್ ಮಾಡಿದ್ದು ಏಪ್ರಿಲ್ ಸೆಕೆಂಡ್ ವೀಕಲ್ಲಿ ಬಂದು ಇನ್ಸ್ಟಾಲ್ ಮಾಡಿಕೊಟ್ಟು. ಪೈಪಿಂಗ್ ಮಾಡಬೇಕು. ಶಕ್ತಿ ಪಂಪ್ಸ್ ಶಕ್ತಿ ಪಂಪ್ಸ್ ಸೋಲಾರ್ ಪಂಪ್ ಸೆಲೆಕ್ಟ್ ಮಾಡಿದ್ವಿ. ಆದ್ದರಿಂದ ನಮಗೆ ಶಕ್ತಿ ಪಂಪನ್ನು ಹಾಕ್ಕೊಟ್ಟು ನಾವು ಮಂಡ್ಯ ಡಿಸ್ಟ್ರಿಕ್ಕಿನಲ್ಲಿ ಹಾಕ್ಸಿರೋದು. ಮಂಡ್ಯ ಡಿಸ್ಟ್ರಿಕ್ಕಿನ ತಾಲೂಕಿನಲ್ಲಿ ನಮ್ಮದೇ 4ನೇ ಬೋರ್. ಅದನ್ನು ಕಡೆಯಿಂದ ಬಂದರೆ ತುಂಬ ಖುಷಿಯಾಗುತ್ತೆ. ಅಂದರೆ ಸೋಲಾರ್ ಪ್ಯಾನೆಲ್ ಎಲ್ಲ ಅರೇಂಜ್ ಮಾಡಿಕೊಡ್ತಾರೆ. ಬಟ್ ನಾವು GA ಪೈಪ್ ಇರೋದ್ರಿಂದ ನಾವೇ ಲಾರಿಯ ಮೋಟ್ರ್ ಬಿಡೋವ್ರನ್ನ ಕರೆಸ್ಬೇಕು, ನಾವೇ ಇನ್ಸ್ಟಾಲ್ ಮಾಡಿಸ್ಬೇಕು. ಧನ್ಯವಾದಗಳು.